ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಮಟನ್ ತಲೆಕಾಲು ಸಾಂಬಾರು ಮಾಡುವ ವಿಧಾನವನ್ನು ಹೇಳ್ಕೊಡ್ತೀನಿ. ಮಟನ್ನ ಚೆನ್ನಾಗಿ ತೊಳ್ಕೊಬೇಕು. ತೊಳ್ಕೊಂಡ್ಮೇಲೆ ಈರುಳ್ಳಿ, ಬೆಳ್ಳುಳ್ಳಿ, ಚಕ್ಕೆ, ಲವಂಗ, ಶುಂಠಿ, ಖಾರ ಪುಡಿ, ಕಾಯಿ ನಾನು ರೆಡಿ ಮಾಡ್ಕೋಬೇಕು. ಈಗ ರುಬ್ಕೊಳ್ಳೋಕ್ಕೆ ಕುಯ್ಕೊಂಡಿರುವಂಥ ಈರುಳ್ಳಿ, ಬೆಳ್ಳುಳ್ಳಿ, ಚಕ್ಕೆ, ಲವಂಗ ಹಾಕಿ ಸ್ವಲ್ಪ ಅರಿಶಿನ ಹಾಕಿ ನೀರು ಹಾಕಿ ರುಬ್ಕೊಂಡ್ಮೇಲೆ ಖಾರದ ಪುಡಿ ಇರುತ್ತಲ್ಲ, ಇಲ್ಲಿ ನಮ್ಮನೆ ಸೆಪ್ರೇಟಾಗಿ ಮಾಡ್ಕೊಂಡಿರೋದು. ಅಚ್ಚ ಖಾರದ ಪುಡಿ ಬೇರೆ, ಸಾಂಬಾರು ಪುಡಿ ಬೇರೆ. ಈಗ ಎರಡನ್ನೂ ಮಿಕ್ಸ್ ಮಾಡಿ ರುಬ್ಕೊಂಡಾದ್ಮೇಲೆ ಸ್ವಲ್ಪ ಕಾಯಿ ಜೊತೆಗೆ ಕಡಲೆನೂ ಹಾಕ್ಕೊಂಡು ರುಬ್ಕೊಳ್ಳೋಣ. ಇವಾಗ ಮೂರನ್ನು ರುಬ್ಕೊಂಡಾಗಿದೆ. ರುಬ್ಕೊಂಡಾದ್ಮೇಲೆ ಇವಾಗ ಗ್ಯಾಸ್ ಹಚ್ಚೋಣ, ಕುಕ್ಕರ್ ಮಾಡ್ಕೊಳ್ಳೋಣ. ಕುಕ್ಕರಿಗೆ ಸ್ವಲ್ಪ ಎಣ್ಣೆ ಬಿಟ್ಟು, ಎಣ್ಣೆ ಕಾಯ್ದಮೇಲೆ ಆಡಿಸ್ಕೊಂಡಿರುವಂಥ ಈರುಳ್ಳಿ ಬೆಳ್ಳುಳ್ಳಿದು ಪೇಸ್ಟ್ ಇರುತ್ತಲ್ಲ, ಅದನ್ನು ಹಾಕಿ ಒಗ್ಗರಣೆ ಮಾಡೋಣ. ಅದು ಸ್ವಲ್ಪ ಹಸಿ ವಾಸನೆ ಹೋದ್ಮೇಲೆ ತೊಳ್ಕೊಂಡಿರುವಂತಹ ತಲೆಕಾಲನ್ನ ಹಾಕಿ ಅದನ್ನು ಚೆನ್ನಾಗಿ ಸುಂಡಿಸ್ಬೇಕು. ಅದು ನೀರೆಲ್ಲ ಬಿಟ್ಕೊಳ್ಳುತ್ತೆ. ಈ ಅರಿಶಿನ ಈರುಳ್ಳಿಲಿ ಚೆನ್ನಾಗಿ ಕಲರೆಲ್ಲ ಚೇಂಜ್ ಆಗುತ್ತೆ. ಸ್ವಲ್ಪ ಉಪ್ಪು ಹಾಕ್ಬಿಟ್ಟು ಸುಂಡಿಸ್ಬೇಕಾಗುತ್ತೆ. ಆವಾಗ ಸುಂಡಿಸಾಗ ಕಲರ್ ಚೇಂಜ್ ಆಗೋವರೆಗೂ ಹೋಗಬೇಕು, ಇಲ್ಲಾಂದರೆ ಸ್ಮೆಲ್ ಹಾಗೇ ಉಳ್ಕೊಬಿಡುತ್ತೆ. ಪ್ಲೀಸ್ ಫ್ರೆಂಡ್ಸ್, ನನ್ನ ಯೂಟ್ಯೂಬ್ ಚಾನಲ್ ನೋಡ್ತಿರೋರು ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ನೀವು ಸಪೋರ್ಟ್ ಮಾಡಿ. ನಾವೊಂದು ಚಿಕ್ಕ ಪ್ರಯತ್ನ ಮಾಡ್ತಾಯಿದ್ದೀವಿ. ನಿಮ್ಮೆಲ್ಲರ ಆಶೀರ್ವಾದ ಇರುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಪ್ಲೀಸ್ ಹೆಲ್ಪ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇವಾಗ ಅರಿಶಿನ ಈರುಳ್ಳಿ ಎಲ್ಲ ಫುಲ್ ಸುಣ್ಸಾದ್ಮೇಲೆ ಸ್ವಲ್ಪ ಲಿಡ್ಡನ್ನು ಕ್ಲೋಸ್ ಮಾಡೋಣ. ಅದೆಲ್ಲ ಫುಲ್ಲು ಕಲರ್ ಚೇಂಜ್ ಆಗೋವರೆಗೂ ಒಂದು 5-10 ಮಿನಿಟ್ಸ್ ಆದ್ರೂ ಅದನ್ನು ಫುಲ್ಲು ಸ್ವಲ್ಪ ಜೋರು ಉರಿನೇ ಮಾಡಿಕೊಂಡು ಸುಂಡಿಸ್ಕೋಬೇಕಾಗುತ್ತೆ. ನೋಡಿ, ಇವಾಗ ಸ್ವಲ್ಪ ಕಲರ್ ಎಲ್ಲ ಚೇಂಜ್ ಆಗಿದೆ ಅಲ್ವಾ? ಹಾಕಿದಾಗ ವೈಟ್ ಕಾಣಿಸ್ತಿತ್ತು. ಇವಾಗ ರುಬ್ಕೊಂಡಿರುವಂತಹ ಖಾರದ ಪುಡಿ, ಸಾಂಬಾರು ಪುಡಿನ ಒಂದು ಕುಕ್ಕರ್ಗೆ ಹಾಕಿ, ಅದಕ್ಕೆ ನಮ್ಗೆ ಯಾವ ಹದಕ್ಕೆ ಬೇಕು ಸಾಂಬಾರು ಅದರಷ್ಟು ನೀರು ಹಾಕೋಣ. ನೀರು ಹಾಕಿಬಿಟ್ಟು ಒಂದು 5 ಮಿನಿಟ್ಸ್ ಅದು ಮಳ್ಳಗಂಟ ಹಂಗೆ ಇರಬೇಕು. ಅದು ಮಳ್ಳಾದ್ಮೇಲೆ ಕುಕ್ಕರ್ನ ಕ್ಲೋಸ್ ಮಾಡಿ ಒಂದು 10 ವಿಷಲ್ ಕೂಗಿಸ್ಕೋಬೇಕು. 10 ತಪ್ಪರೆ ಅದು ಮಟನ್ ಹೆಂಗಿರುತ್ತೆ, ಅದು ಎಲೆ ಮಟನ್ ಆದರೆ ಸ್ವಲ್ಪ ಕಡಿಮೆನೇ ವಿಷಲ್ ಕೂಗಿಸ್ಕೋಬೇಕು. ನೆಕ್ಸ್ಟ್ ಅದಾದಮೇಲೆ ವಿಷಲ್ ಬಂದಮೇಲೆ ನಾವು ರುಬ್ಕೊಂಡಿರುವಂತಹ ಕಾಯಿ ಇರುತ್ತಲ್ಲ, ಆ ಕಾಯಿನ ಹಾಕಿ ಸುಮ್ಮನೆ ಹಾಗೆ ಮಳ್ಳಿಸ್ಬೇಕು. ಅದು ಸ್ಕಿಪ್ ಆಗಿಬಿಟ್ಟಿದೆ, ಸಾರಿ. ನೋಡಿ, ಈಗ ಅದು ಮಳ್ಳಿಸ್ಕೊಂಡ್ರೆ ಈ ಥರ ಆಗುತ್ತೆ, ರೆಡಿ ಇರುತ್ತೆ.